Hello friends, welcome back to my channel. Today we are going to solve the question answers from the 8th standard part 1 English second language. The unit 2 is from the prose Sir C.V. Raman. ಫ್ರೆಂಡ್ಸ್, ಇದನ್ನು ನಾವು 8ನೇ ತರಗತಿಯ ಇಂಗ್ಲಿಷ್ ವಿಷಯದ ಸರ್ C.V. ರಾಮನ್ ಪಾಠದ ಪ್ರಶ್ನೋತ್ತರಗಳು ಮತ್ತು ಗ್ರಾಮರ್ ಪಾಯಿಂಟನ್ನು ನೋಡೋಣ. ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. C1, C2, C3 ಪಾರ್ಟ್. ಈಗ ನಾವು ಗ್ರಾಮರ್ ಪಾರ್ಟನ್ನು ನೋಡೋಣ. ಸೊ ವೊಕ್ಯಾಬ್ಯುಲರಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಒಂದು ಕಮೆಂಟ್ ಮಾಡಿ. Okay, the first part is vocabulary. Fill in the blanks with the words opposite in meaning to the words underline. ಇಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿದರೆ ಅದಕ್ಕೆ ಆಪೋಸಿಟ್ ಆಗಿರುವಂತಹ ಮೀನಿಂಗ್ ಕೊಡುವಂತಹ ವರ್ಡನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ. ಸೊ ದ ಒನ್ ಈಸ್ ಫಾರ್ ದ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. ದ ಫಸ್ಟ್ ಈಸ್ ವಿ ಶುಡ್ ನೇದರ್ ಬಾರೋ ನಾರ್ ಲೆಂಡ್. ಬಾರೋಗೆ ಆಪೋಸಿಟ್ ವರ್ಡ್ ಲೆಂಡ್. ವೈ ಡು ಯು ಫೀಲ್ ಓಲ್ಡ್? ಓಲ್ಡ್ಗೆ ಆಪೋಸಿಟ್ ವರ್ಡ್ ಯಂಗ್. Then don't stand outside, come inside, outside, inside. Are wealthy people really happy or sad or unhappy? Sad antanu baribodu, unhappy antanu baribodu. Eat less but work more, less, more. Okay. The next is the pronunciation of the following pairs of the words are almost the same. ಬಟ್ ದೇ ಡಿಫರ್ ಇನ್ ದ ಮೀನಿಂಗ್. ಅಂದರೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅದರ ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಅವರ ಮೀನಿಂಗ್, ಅವರ ಆ ಒಂದು ಪದದ ಅರ್ಥ ಚೇಂಜ್ ಇದೆ. ಯೂಸ್ ಈಚ್ ವರ್ಡ್ ಇನ್ ದ ಪೇರ್ ಇನ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇದನ್ನು ಒಂದು ಸೆಂಟೆನ್ಸಲ್ಲಿ ಮೀನಿಂಗ್ಫುಲ್ ಆಗಿರುವಂಥ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿ ತೋರಿಸಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಬ್ರೇಕ್, ಇದನ್ನು ಬ್ರೇಕ್ ಅಂತ ಹೇಳ್ತೀವಿ, ಇದು ಬ್ರೇಕ್. ಈ ಬ್ರೇಕಿಗೆ ಬೇರೆ ಮೀನಿಂಗ್ ಇದೆ, ಉಚ್ಚಾರಣೆ ಸೇಮ್ ಇದೆ, ಬಟ್ ಮೀನಿಂಗ್ ಚೇಂಜ್ ಇದೆ. ಬ್ರೇಕ್ ಅಂತ ಅಂದರೆ ಮುರಿಯೋದು. ಈ ಬ್ರೇಕ್ ಅಂತಂದರೆ ಕಾರ್ನಲ್ಲಿ ಬ್ರೇಕ್ ಹಾಕ್ತೀವಲ್ವ, ಸೊ ಬೈಕ್ ಬ್ರೇಕ್, ಕಾರ್ ಬ್ರೇಕ್, ಬ್ರೇಕ್ ಹಾಕ್ತೀವಲ್ವ ಅದು. ಇಲ್ಲಿ ನ್ಯೂ ಅಂತ ಇದೆ, ಸೊ ನನಗೆ ಗೊತ್ತು ಅಂತ ಹೇಳಿ. ನ್ಯೂ ಅಂತ ಅಂದರೆ NEW, ನ್ಯೂ ಅಂತ ಅಂದರೆ ಹೊಸದು ಅಂತ ಹೇಳಿ. ಸೊ ಅದೇ ರೀತಿ ಕೆಲವೊಂದು ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ನಾವು ಮಾಡಬೇಕು. ಸೊ ನಾನಿಲ್ಲಿ ಮಾಡಿದ್ದೀನಿ. The compound wall is not easy to break yesterday. My car brake were repaired. ಬ್ರೇಕ್ ಮುರಿಯೋದು ಅಷ್ಟು ಈಸಿ ಇಲ್ಲ. ಬ್ರೇಕ್ ಅಂತ ಅಂದರೆ ನನ್ನ ಕಾರಿನ ಬ್ರೇಕ್ ವರ್ ರಿಪೇರ್ಡ್. ರಾಮು ನ್ಯೂ ಮೆನಿ ಲ್ಯಾಂಗ್ವೇಜಸ್. ರಾಮುಗೆ ಬಹಳಷ್ಟು ಹೊಸ ಬಹಳಷ್ಟು ಲ್ಯಾಂಗ್ವೇಜಸ್ಸು, ಭಾಷೆಗಳು ಗೊತ್ತಿದೆ, ನ್ಯೂ ಗೊತ್ತಿದೆ. ಟುಡೇ ಐ ಬಾಟ್ ಅ ನ್ಯೂ ಕಾರ್. ನ್ಯೂ ಅಂದರೆ ನ್ಯೂ ಹೌಸ್, ಹೊಸ ಮನೆಯನ್ನು ಖರೀದಿಸಿದೆ. ಅವರ್ ಐ ಸೈಟ್ ಮಸ್ಟ್ ಬಿ ಕ್ಲಿಯರ್. ಸೈಟ್ ದೃಶ್ಯ, ದೃಷ್ಟಿ ಕಣ್ಣಿನ ಒಂದು ದೃಷ್ಟಿ ಮಸ್ಟ್ ಬಿ ಕ್ಲಿಯರ್ ಆಗಿರಬೇಕು. ದಿಸ್ ಸೈಟ್ ಈಸ್ ವೆರಿ ಬಿಗ್. ಸೈಟ್ ಅಂತ ಅಂದರೆ ನಾವು ಮನೆ ಖರೀದಿಗೋಸ್ಕರ ಸೈಟನ್ನು ತೊಗೊಳ್ತೀವಲ್ವ, ಸೈಟ್ ಜಾಗ ಅಂತ ಹೇಳ್ಬೋದು, ಆ ಸೈಟ್. ಸಮ್ ಆ್ಯಪಲ್ಸ್ ಆರ್ ಸ್ವೀಟ್. ಕೆಲವೊಂದು ಆ್ಯಪಲ್ಸ್ ಆರ್ ಸ್ವೀಟ್. ದಿಸ್ ಸಮ್ ಈಸ್ ಈಸಿ ಟು ಡೂ. ಸಮ್, ಈ ಲೆಕ್ಕ ಮಾಡೋದು ಬಹಳ ಈಸಿ ಅಂತ. ಶೇಕ್ಸ್ಪಿಯರ್ ಪ್ಲೇಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಪ್ಲೇಸ್ ಅಂತ ಅಂದರೆ ನಾಟಕ. ವಿಚ್ ಪ್ಲೇಸ್ ಇಸ್ ನೈಸ್ ಟು ಸಿ. ಪ್ಲೇಸ್ ಅಂದರೆ ಇಲ್ಲಿ ಸ್ಥಳ ಬರುತ್ತೆ. ಓಕೆ, ಸೊ ಇದು V2ಗೆ ರಿಲೇಟೆಡ್ ಆಗಿರುವಂತಹ. ದ ನೆಕ್ಸ್ಟ್ ಒನ್ ಈಸ್ V3. That is, fill in the blanks with the suitable phrasal verbs or idioms choosing from the ones given in the bracket. ಇಲ್ಲಿ ಬ್ರ್ಯಾಕೆಟಲ್ಲಿ ಕೆಲವೊಂದು ಇಡಿಯಮ್ಸ್ಗಳನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಬರೀಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿ ಯೂಶಲಿ ಪುಟ್ ಆನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಪುಟ್ ಆನ್ ಅಂತ ಅಂದರೆ ಧರಿಸು ಅಥವಾ ಹಾಕಿಕೊಳ್ಳುವುದು ಅಂತ ಹೇಳಿ. ನಾವು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುತ್ತೇವೆ. ಒನ್ ಡೇ ಅ ವಿಲೇಜರ್ ಕೇಮ್ ಟು ಮೀ. ಒಂದು ದಿನ ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ ನನ್ನ ಬಳಿ ಬಂದ. ಆ್ಯಂಡ್ ಆಸ್ಕ್ ಮೀ ಟು ರೀಡ್ ಎ ಲೆಟರ್. ಅವನು ಒಂದು ಪತ್ರವನ್ನು ಕೊಟ್ಟು ಓದಲು ಹೇಳಿದ. ಐ ಟ್ರೈಡ್ ಮೈ ಬೆಸ್ಟ್. ನಾನು ನನ್ನ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಪ್ರಯತ್ನ ಪಟ್ಟೆ, ಬಟ್ ಕುಡ್ ನಾಟ್ ಮೇಕ್ ಔಟ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟನ್. ಆದರೆ ನಾನು ಅರ್ಥ ಮಾಡಿಸೋಕ್ಕೆ ಆಗಲಿಲ್ಲ. ಅವ್ರು ಏನು ಬರೆದಿದ್ದಾರಲ್ಲ ಅದನ್ನು ಎದುರುಗಡೆ ಅವನಿಗೆ ಅರ್ಥ ಮಾಡಿಸೋಕ್ಕೆ ಆಗಲಿಲ್ಲ. ಮೇಕ್ ಔಟ್, ಓಕೆ, ಅರ್ಥ ಮಾಡಿಸಲು ಆಗಲಿಲ್ಲ. The third one is great people or persons have an ocean of patience. ಮಹಾನ್ ವ್ಯಕ್ತಿಗಳಿಗೆ
ಸಮುದ್ರದಷ್ಟು ಸಾಗರದಷ್ಟು ಸಹನೆ ಇರುತ್ತಂತೆ. ದೇ ಹ್ಯಾವ್ ಲರ್ನ್ ಟು ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್ ಅಂತಂದರೆ ಆ ಸಹನೆ ಜೊತೆಗೆ ಯಾವ ರೀತಿಯಾಗಿ ಅವರು ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್, ಕಷ್ಟದಿಂದ ಯಾವ ರೀತಿಯಾಗಿ ಹೊರಬರಬೇಕು ಅನ್ನೋದು ಅವರು ತುಂಬ ಚೆನ್ನಾಗಿ ಕಲ್ತಿರ್ತಾರಂತೆ. ನೆಕ್ಸ್ಟ್, ರಾಜೂಸ್ ಹೆಲ್ತ್ ವಾಸ್ ಬ್ರೇಕ್ ಡೌನ್ ಅಂತಂದರೆ ಕೆಟ್ಟು ಹೋಗ್ತಾ ಇದೆ ನಾವು. ಆ್ಯಂಡ್ ದೆನ್ ಸೊ ಹಿ ಹ್ಯಾಡ್ ಟು ಗಿವ್ ಅಪ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ಅಕೌಂಟೆಂಟ್ ಇನ್ ಆ್ಯನ್ ಆಫೀಸ್. ಹಾಗಾಗಿಬಿಟ್ಟು ಅವರು ಗಿವ್ ಅಪ್ ಅಂದರೆ ತ್ಯಜಿಸು, ಒಂದು ಹೈಲಿ ಪೇಡ್ ಅಕೌಂಟೆಂಟ್ ಪೋಸ್ಟನ್ನು ಅವರು ತ್ಯಜಿಸಬೇಕಾಯಿತು. ಅಟ್ ಫಸ್ಟ್ ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್. ಇದೊಂದು ಏನು ಹೇಳ್ಬೋದು ಅಂತಂದರೆ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಆ ಫಿಶ್ ಔಟ್ ಆಫ್ ವಾಟರ್ ಅಂತಂದರೆ ಪರಿಚಯವಿಲ್ಲದ ಪರಿಸರದಲ್ಲಿ ಹೊಂದಿಕೊಳ್ಳಲಾಗದೆ ತೊಂದರೆ ಪಡುವಂಥ ವ್ಯಕ್ತಿ. ಆ ಫಿಶ್ ಔಟ್ ಆಫ್, ಒಂದು ಮೀನನ್ನು ನೀರಿಂದ ಹೊರಗಡೆ ತೆಗೆದ್ರೆ ಅದು ಹೇಗೆ ವಿಲವಿಲವಾಗಿ ಒದ್ದಾಡುತ್ತೋ ಅದೇ ರೀತಿ ಇಲ್ಲೂ ಸಹ ಎ ಫಿಶ್ ಔಟ್ ಆಫ್ ವಾಟರ್ನ ರಾಜುನ ಹೆಲ್ತ್ಗೆ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಓಕೆ, ಅವನಿಗೆ ಪರಿಚಯವಿಲ್ಲದ ಪರಿಸರದಲ್ಲಿ ಅವನಿಗೆ ಬಿಟ್ಟಿದ್ದಾರೆ, ಅವನಿಗಲ್ಲಿ ಹೊಂದ್ಕೊಳಕ್ಕಾಗ್ತಾ ಇಲ್ಲ ಅಂತ. ನೆಕ್ಸ್ಟ್, ದ ಫಿಫ್ತ್ ಒನ್, ಪೀಪಲ್ ಶುಡ್ ಮೇಕ್ ಅಪ್ ದೇರ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂತಂದರೆ ಒಂದು ರೂಪಿಸ್ಕೊಳ್ಳೋದು. ಮೇಕಪ್ ಅಂದರೆ ರೂಪಿಸ್ಕೊಳ್ಳೋದು. ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕ್ಕೆ ಜನರು ತಮ್ಮ ಒಂದು ಮೈಂಡನ್ನು ಸಿದ್ಧಗೊಳಿಸ್ಕೊಬೇಕು ಅಥವಾ ರೂಪಿಸ್ಕೊಳ್ಬೇಕು ಅನ್ನೋದು ಮೇಕಪ್. ಓಕೆ, ದ ನೆಕ್ಸ್ಟ್ ಈಸ್ ಮೇಕ್ ಕಾಂಪೌಂಡ್ ವರ್ಡ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಕಾಲಮ್ಸ್ A and B and use the same in meaningful sentences of your own ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕಾಲಮ್ A, ಕಾಲಮ್ B ಅಲ್ಲಿ ಕೊಟ್ಟಿದ್ದಾನೆ. ಸೊ ಯಾವ ರೀತಿಯಾಗಿ ಮ್ಯಾಚ್ ಮಾಡಬೇಕು ಅಂತಂದರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ರೋಡ್ ಮ್ಯಾಪ್ ಅಂತೇಳಿ. ಸೊ ಬಾಯ್ಹುಡ್, ಟೈಮ್ ಟೇಬಲ್, ಫಸ್ಟ್ ಕ್ಲಾಸ್, ರೋಡ್ ಮ್ಯಾಪ್, ಸ್ಪೀಡ್ ಪೋಸ್ಟ್, ಕ್ಲಾಸ್ಮೇಟ್. ಓಕೆ, this is very simple activity in the V4. I am coming to the V5. Which words or the phrases in the next text mean more or less the same as the following paragraph numbers are given in the brackets? ಇಲ್ಲಿ ಪ್ಯಾರಾಗ್ರಾಫ್ ನಂಬರ್ ಕೊಟ್ಟಿದ್ದಾರೆ. ನಿಮ್ಮ ಪಾಠದಲ್ಲಿ ಪ್ಯಾರಾಗ್ರಾಫ್ 1 P1 ಅಂತಂದರೆ ಪ್ಯಾರಾಗ್ರಾಫ್ 1, ಪ್ಯಾರಾಗ್ರಾಫ್ 3. ಇಲ್ಲಿ ಬಾಯ್ಹುಡ್ ಕೊಟ್ಟಿದ್ದಾರೆ. ಸೊ ಪ್ಯಾರಾಗ್ರಾಫ್ 1ನಲ್ಲಿ ಅದರ ಒಂದು ಮೀನಿಂಗು ಅರ್ಲಿ ಡೇಸ್ ಅಂತ ಹೇಳಿ. ಅನ್ಕಂಫರ್ಟೇಬಲ್ ಪ್ಯಾರಾಗ್ರಾಫ್ 3ಯಲ್ಲಿ ಫಿಶ್ ಔಟ್ ಆಫ್ ವಾಟರ್, ಅಲ್ಲಿ ಅನ್ಕಂಫರ್ಟೇಬಲ್, ಈಗಷ್ಟೇ ನಾನು ಅದನ್ನು ಅರ್ಥ ಮಾಡಿಸಿದೆ ಏನು ಫಿಶ್ ಔಟ್ ಆಫ್ ವಾಟರ್ ಅಂದರೆ. ನೆಕ್ಸ್ಟ್, ಚಾನ್ಸ್ ಪ್ಯಾರಾಗ್ರಾಫ್ 3ಯಲ್ಲಿದೆ ಅಪಾರ್ಚುನಿಟಿ. ಹ್ಯಾಪಿಲಿ ಪ್ಯಾರಾಗ್ರಾಫ್ 5ಯಲ್ಲಿದೆ ಗ್ಲ್ಯಾಡ್ಲಿ. ಸೊ ಎರಡು ಮೀನಿಂಗ್ ಸೇಮು, ಆಲ್ಮೋಸ್ಟ್ ಸೇಮ್ ಆಗಿರಬೇಕು. ಸೊ ನಾಟ್ ರಿಮೆಂಬರ್, ಫರ್ಗೆಟ್. ಮಾರ್ನಿಂಗ್ ಫುಡ್ ಅಂದರೆ ಬ್ರೇಕ್ಫಾಸ್ಟ್. ಎಸ್, ಮಾರ್ನಿಂಗಲ್ಲಿ ನಾವು ಏನು ಫುಡ್ ತೊಗೊಳ್ತೀವೋ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಇನ್ ದ ಪ್ಯಾರಾಗ್ರಾಫ್ P6. Then the money permitted to be drawn for the expenses. It means exchange the burnt notes for new note. Next, sympathy. It's paragraph 7 illide admitted. Okay. The next is V6. Give the negative form of the underlined words using a prefix like in, an, this, im. Already ನಾನು ಮುಂಚಿನ ವಿಡಿಯೋಸ್ಗಳಲ್ಲಿ ಹೇಳಿದೆ, ಪ್ರಿಫಿಕ್ಸ್ ಅಂತ ಅಂದರೆ ಒಂದು ವರ್ಡಿನ ಮುಂಭಾಗದಲ್ಲಿ ನಾವು ಒಂದು ಅರ್ಥ ಕೆಡ್ದಂಗೆ ನಾವೇನು ಸೇರಿಸ್ತೀವಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತೀವಿ. ಸಫಿಕ್ಸ್ ಅಂದರೆ ವರ್ಡ್ಸಿನ ಆದಮೇಲೆ ವಂಡರ್ಫುಲ್, ಫುಲ್ ಅದನ್ನು ಸೇರಿಸ್ತೀವಲ್ಲ ಅದು ಸಫಿಕ್ಸ್. ಇಲ್ಲೆಲ್ಲ ನಾವು ಪ್ರಿಫಿಕ್ಸ್ ಆಗಬೇಕಂತೆ ನೆಗೆಟಿವ್ ಫಾರ್ಮನ್ನು ಕೊಡಬೇಕಂತೆ. ಆ ಪಾಪ್ಯುಲರ್ ಪೋಯಮ್ ಆ್ಯಂಡ್ ಅನ್ಪಾಪ್ಯುಲರ್ ಪೋಯಮ್, ಪಾಪ್ಯುಲರ್ ಪೋಯಮ್ ಇದು. ಸೊ ಇಲ್ಲಿ ಅನ್ಪಾಪ್ಯುಲರ್ ಮೀನಿಂಗ್ಗೆ ಚೇಂಜ್ ಆಗಿಬಿಡ್ತು, ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ, ಸ್ವಲ್ಪನೂ ಪಾಪ್ಯುಲರ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಅಷ್ಟೇ ಅಲ್ಲದೆ ಇಲ್ಲಿ ಎ ಇದೆ, ಇಲ್ಲಿ ಆ್ಯನ್ ಯೂಸ್ ಮಾಡಿದ್ದಾರೆ. ವಿ ನೋ ದ್ಯಾಟ್ ಆರ್ಟಿಕಲ್ಸಲ್ಲಿ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, ಓವಲ್ ಸೌಂಡಿನ ಮುಂದೆ AEIOU ಮತ್ತು ಅದರ ಒಂದು ಸೌಂಡಿನ ಮುಂದೆ ಬಂದಾಗ ನಾವು ಆ್ಯನ್ ಯೂಸ್ ಮಾಡ್ತೀವಿ ಅಂತ. ಸೊ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತು ಆ್ಯನ್ ಅನ್ಇಂಟ್ರೆಸ್ಟಿಂಗ್ ಸ್ಟೋರಿ. ಇಂಟ್ರೆಸ್ಟಿಂಗೇ ಇಲ್ಲ, ಅನ್ಇಂಟ್ರೆಸ್ಟಿಂಗ್. ಓಕೆ, ಆ ಫಾರ್ಚುನೇಟ್ ಥಿಂಗ್ ಆ್ಯನ್ ಅನ್ಫಾರ್ಚುನೇಟ್ ಥಿಂಗ್, ಆ ಕರೆಕ್ಟ್ ಆನ್ಸರ್ ಆ್ಯನ್ ಇನ್ಕರೆಕ್ಟ್ ಆನ್ಸರ್, a pure heart, an impure heart, a happy day, an unhappy day. So an honest person, ಇಲ್ಲಿ ನೋಡಿ ಆ್ಯನ್ ಸೇರಿಸಿದ್ದಾರೆ, ಇಲ್ಲೂ ಆ್ಯನ್ ಇದೆ. ಆನೆಸ್ಟ್ HAEIOUದಲ್ಲಿ ಓವೆಲ್ಸ್ ಮುಂದೆ ಓವೆಲ್ಸ್ ಇಲ್ಲ ಆದ್ರೂ ಆ್ಯನ್ ಸೇರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ಆನೆಸ್ಟ್, ಹಾನೆಸ್ಟ್ ಅಲ್ಲ. ಹಾ ಅನ್ನೋ ವರ್ಡನ್ನು ಯೂಸ್ ಮಾಡಲ್ಲ, ಇಲ್ಲಿ ಸೌಂಡು ಓವೆಲ್ಸಿನ ಸೌಂಡ್ ಬರುತ್ತೆ, ಆನೆಸ್ಟ್ ಸೌಂಡ್. That's why I told you that AEIOU ಅಷ್ಟೇ ಅಲ್ಲದೆ ಓವೆಲ್ಸ್ ಸೌಂಡ್ ಮುಂದೆನೂ ಸಹ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ.
ಅದೇ ಇಲ್ಲಿ ಬಂದಾಗ ಅ ಡಿಸ್ಆನೆಸ್ಟ್ ಪರ್ಸನ್, ಡಿಸ್ ಇದೆ, ಸೊ ದಟ್ಸ್ ವೈ ವಿ ಯೂಸ್ ಅ ಹಿಯರ್, ಎ. ಓಕೆ, ದ ನೆಕ್ಸ್ಟ್ ಈಸ್ V7 ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ನೌನ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ ವರ್ಡ್ಸ್ ಇದೆ. ಸೊ ದ ಟೀಚರ್ ಡಿಕ್ಟೇಟ್ ನೋಟ್ಸ್, ಡಿಕ್ಟೇಟ್ ಇನ್ ಅ ನೌನ್ ಡಿಕ್ಟೇಷನ್, admit admitted, educate education, appoint appointment, decided decision. Okay, the next part is from the V8. Fill in the blanks with the appropriate form of the words given in the bracket. ಇಲ್ಲಿ appropriate form ಏನು ಯೂಸ್ ಮಾಡಬೇಕು. accept, acceptance, resign, resignation, attach, attachment, discover, discovery, honest, honesty, science, scientific, inconvenient, inconvenience, meaning, meaningful, examine, examination, interest, interesting. Okay, after that here listen and speak ಇದೆ. speak in part ಅಲ್ಲಿ ಸೊ ಓವಲ್ಸ್ ಇ ಮತ್ತು ಎ ಇ ಇದೆಯಲ್ಲ, ಇದನ್ನು ನಾವು ಎ ಅಂತ ಯೂಸ್ ಮಾಡ್ತೀವಿ. ಬೆಡ್, ಸೆಡ್, ಸೆಟ್, ಮೆಟ್, ಪೆನ್, ಇ ಸೌಂಡು. A, bad, sad, sad, mad, pan. Okay, so like that ಇಲ್ಲಿ ಟಾಸ್ಕ್ 2 ಕೊಟ್ಟಿದ್ದಾನೆ. ಟೀಚರ್, ಯುವರ್ ಟೀಚರ್ ವಿಲ್ ಸೇ ಆ್ಯಂಡ್ ರೈಟ್ ದ ಫಾಲೋವಿಂಗ್ ವರ್ಡ್ಸ್, ಐಡೆಂಟಿಫೈ ದ ವೋವೆಲ್ ಸೌಂಡ್ಸ್ ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನಿಲ್ಲಿ ಬರೆದಿದ್ದೀನಿ. ಸೊ ನೀವು ನೋಡ್ಕೊಬಹುದು. ಸೊ ಅಲ್ಲಿ ಮೇಲಿನಾಗಿ ನಿಮಗೆ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದೇ ವರ್ಡ್ಸ್ಗಳನ್ನು ನಾನು ಯಾವ್ಯಾವ ಸೌಂಡಿಗೆ ಯಾವ್ಯಾವುದು ಬರುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಸೊ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾರ್ಟ್ ಈಸ್ ಫ್ರಮ್ ದ ಸ್ಪೋಕನ್ ಇಂಗ್ಲೀಷ್. ಇಲ್ಲಿ ಸ್ಪೋಕನ್ ಇಂಗ್ಲೀಷಿಗೆ ರಿಲೇಟೆಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ರೀಡಿಂಗಿಗಿದೆ. ಇಲ್ಲೊಂದು ಮ್ಯಾಪನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಆ ಮ್ಯಾಪಿಗೆ ರಿಲೇಟೆಡ್ ಆಗಿ ಇಲ್ಲೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಟ್ರೂ ಫಾಲ್ಸ್ ಅಂತ ಹೇಳಿಬಿಟ್ಟು. ಸೊ ನಾನು ಫಸ್ಟ್ ಇದಕ್ಕೆ ಟ್ರೂ ಕೊಟ್ಟಿದ್ದೀನಿ. ಸೊ ಆ ಮ್ಯಾಪನ್ನು ನೋಡಿಕೊಂಡು ಈ ಒಂದು ಸೆಂಟೆನ್ಸನ್ನು ಓದಿ ಟ್ರೂ ಆರ್ ಫಾಲ್ಸ್ ಅಂತ ಹೇಳಬೇಕಾಗತ್ತೆ. ಟ್ರೂ, ಸೆಕೆಂಡ್ ಒನ್ ಇಸ್ ಫಾಲ್ಸ್, third one is true, fourth one is false, fifth one is false, sixth is false, 7 is true. And then the part is grammar, D grammar ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಟಾಸ್ಕ್ 2 ಮ್ಯಾಚ್ ದ ವರ್ಡ್ಸ್ ಇನ್ ದ ಕಾಲಮ್ ಎ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ವರ್ಡ್ಸ್ಗಳನ್ನು, ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ವರ್ಬ್ಸ್ಗಳು, ಸೊ ಅದನ್ನು ಸೇರಿಸ್ಕೊಳ್ಬೇಕು. ಅ ಶಿಪ್ ಸೇಲ್ಸ್ ಆನ್ ವಾಟರ್, ಇಲ್ಲಿ 1 ಅಂತ 1 2 3 ಕೊಟ್ಟಿದ್ದೀನಿ ಈಸಿ ಆಗೋಕ್ಕೆ. 1. ದ ಡಾಕ್ಟರ್ ಟ್ರೀಟ್ಸ್ ದ ಪೇಷಂಟ್. ಅ ಡಾಗ್ ಚೇಸಸ್ ಅ ಕ್ಯಾಟ್. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ವೆಂಡರ್ಸ್ ಸೆಲ್ ಥಿಂಗ್ಸ್ ಆನ್ ದ ಸ್ಟ್ರೀಟ್. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್. ಅ ಕಾರ್ಪೆಂಟರ್ ಮೇಕ್ಸ್ ಟೂಲ್ಸ್ ಫ್ರಮ್ ದ ವುಡ್. ವಾಟರ್ ಫ್ಲೋಸ್ ಡೌನ್ವರ್ಡ್ಸ್. ಅವರ್ ಸ್ಕೂಲ್ ಬಿಗಿನ್ ಅಟ್ 9 in the morning. The goalkeeper stops the ball. Okay, the next one is the present continuous, the present progressive form ಇದೆ. ಸೊ ಅದನ್ನು ನಾವು ಹಾಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ದ ಫಸ್ಟ್ ಪಾಯಿಂಟ್ ಈಸ್ ಅ ಮದರ್ ಈಸ್ ಲೈಟಿಂಗ್ ದ ಲ್ಯಾಂಪ್, ಪಿಕ್ಚರ್ ನೋಡಿ ಬರಿಬೇಕು. ಸೊ ಆ್ಯಂಡ್ ದೆನ್ ಅ ಗರ್ಲ್ ಈಸ್ ಈಟಿಂಗ್ ಅ ಫ್ರೂಟ್. ಅ ಸ್ಟೂಡೆಂಟ್ ಈಸ್ ರೀಡಿಂಗ್ ಅ ಬುಕ್. ಅ ಬಾಯ್ ಈಸ್ ರನ್ನಿಂಗ್ ಇನ್ ದ ಫೀಲ್ಡ್. ಸಾರಿ, a boy is running in the field. Okay, the next is a farmer is carrying a bundle. ಇದೆಯಲ್ವಾ ಈ ಪಿಕ್ಚರಿಗೆ, a farmer is carrying a bundle. Okay, after that writing part, rearrange the words into meaningful sentences ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು. I learn a little from every incident. The second one is the bigger of the two youngster was a sturdy. Next, they wore no shoes and their feet were muddy. Okay. Next, Mahatma Gandhi ji adopted non-violence as his weapon. The last one is I thought deeply on that subject
in the evening. Okay, this is all about the C.V. Raman lessons grammar part. ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು ನಮ್ಮ ಫಸ್ಟ್ ವಿಡಿಯೋದಲ್ಲಿ, ನೀವು ನನ್ನ ಚಾನಲಲ್ಲಿ ನೋಡ್ಬೋದು, ಫಸ್ಟ್ ವಿಡಿಯೋದಲ್ಲಿ ಈ ಒಂದು ಪಾಠದ ಪ್ರತಿ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಈ ಪಾಠದ ಗ್ರಾಮರ್ ಪಾರ್ಟನ್ನು ಕಂಪ್ಲೀಟಾಗಿ ನಾನು ಕವರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.